ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. So the subject matter of today's discussion is boldness in prayer. ಇವತ್ತಿನ ಒಂದು ಅಂಶ ಏನು ಅಂತ ಹೇಳಿದ್ರೆ, ನಾವು ಧೈರ್ಯದಿಂದ ಪ್ರಾರ್ಥಿಸುವಂತದ್ದು ಎಂಬುದಾಗಿ. Hebrews chapter 4 verse 16. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನೋಡಿಕೊಳ್ಳೋಣ. Let us therefore come boldly to the throne of grace, that we may obtain mercy and find grace to help in time of need. ಇಬ್ರಿಯ 4:16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. Boldness is behavior born out of belief. ಈ ಒಂದು ಧೈರ್ಯ ಅನ್ನುವಂಥದ್ದು ನಂಬಿಕೆಯಿಂದ ಬರುವಂತಹ ಒಂದು ಕಾರ್ಯವಾಗಿದೆ. But you pray for reflects what you believe about God. ನಾವು ಏನನ್ನ ಪ್ರಾರ್ಥಿಸ್ತೇವೆ ಅನ್ನುವಂಥದ್ದು ನಾವು ಏನನ್ನ ನಂಬುತ್ತೇವೆ ಅನ್ನೋದ್ರ ಮೇಲೆ ಆಧಾರಗೊಂಡಿದೆ. Peter and John went up to the temple and said to the man who had been lame, rise up and walk in the name of Jesus Christ of Nazareth. ಪೇತ್ರ ಯೋಹಾನರು ಆ ದೇವಾಲಯದ ಸುಂದರ ದ್ವಾರ ಎಂಬಂತ ಸ್ಥಳಕ್ಕೆ ಹೋಗಿ ಆ ಒಂದು ಕುಂಟನಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದೇಳು ಎಂಬುದಾಗಿ ಹೇಳುತ್ತಾರೆ. All of a sudden, miraculously, this man began walking, leaping and praising God. ಆತನು ಗುಣ ಹೊಂದಿ ಕುಣಿಯುತ್ತಾ ನಲಿಯುತ್ತಾ ಆತನು ದೇವರನ್ನ ಕೊಂಡಾಡಿದನು. Sanhedrin, the 70 most powerful leaders in Israel, arrested them and demanded, by what name, by what authority are you doing these things? ಯೇಸು ಕ್ರಿಸ್ತನನ್ನ ಆ ಒಂದು ಮಹಾಯಾಜಕರ ಮಠದ ಅಂಗಳದಲ್ಲಿ ಕರೆದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತಿ ಎಂಬುದಾಗಿ ಯೇಸುವನ್ನ ಪ್ರಶ್ನಿಸಿದರು. They said it was not by our power, but rather we are doing this in the name of Jesus, the man whom you crucified, but God raised him from the dead. ಪೇತ್ರ ಯೋಹಾನರು ಈ ರೀತಿಯಾಗಿ ಹೇಳ್ತಾರೆ, ನಮಗಿರುವಂತಹ ಧೈರ್ಯವು ಅದು ದೇವರಿಂದ ಬಂದಿತು, ಆತನು ಮರಣ ಹೊಂದಿ ಎದ್ದು ಬಂದಿದ್ದಾನೆ, ಆ ಹೆಸರಿನಿಂದಲೇ ಈ ಒಂದು ಕಾರ್ಯಗಳನ್ನ ಮಾಡ್ತೇವೆ ಎಂಬುದಾಗಿ ಉತ್ತರಿಸಿದರು. It took a lot of boldness for them to say that, because the Sanhedrin had the power to do with them pretty much whatever they wanted to do. ಈ ಒಂದು ಸಭಾಂಗಣದ ಮಠದವರು ಏನಾದ್ರೂ ತೀರ್ಮಾನ ಮಾಡಬಹುದಿತ್ತು. ಪೇತ್ರ ಯೋಹಾನರು ಈ ಒಂದು ಹೇಳಲಿಕ್ಕೆ ಅವರಿಗೆ ಬಹಳ ಧೈರ್ಯದ ಅವಶ್ಯಕತೆ ಇದ್ದಿತ್ತು. Those Jewish leaders really wanted to keep them in prison. ಆ ಒಂದು ಮಹಾಯಾಜಕರು, ಆ ಒಂದು ಸಭೆಯಲ್ಲಿದ್ದಂತ ನಾಯಕರು ಇವರನ್ನ ಸೆರೆಮನೆಯಲ್ಲಿ ಹಾಕಬೇಕೆಂಬುದಾಗಿ ಆಶಿಸಿದ್ದರು. But the problem was, there was this lame guy who had been healed, was walking all over the place, getting all excited. ಆದ್ರೆ ಅವ್ರಿಗಿದ್ದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಗುಣ ಹೊಂದಿದಂತ ಈ ಕುಂಟನು ಎಲ್ಲಾ ಕಡೆ ಹೋಗಿ ಓಡಾಡುತ್ತಾ ತನಗೆ ವಾಸಿಯಾದಂತದನ್ನ ಆತನು ಎಲ್ಲರಿಗೂ ಹೇಳುತ್ತಾ ಬಂದನು. Everybody knew that it was a miracle which had been done by the power of God. ಎಲ್ಲರಿಗೂ ಗೊತ್ತಿತ್ತು, ಇದು ದೇವರ ಶಕ್ತಿಯಿಂದಲೇ ಈ ಒಂದು ಅದ್ಭುತ ನಡೀತು ಎಂಬುದಾಗಿ ಎಲ್ಲರಿಗೂ ಗೊತ್ತಾಗಿತ್ತು. They were afraid of the people and they had to release Peter and John. ಅವರಿಗೆ ಜನರ ಭಯ ಇದ್ದಿದ್ರಿಂದ ಈ ಒಂದು ಪೇತ್ರ ಯೋಹಾನರನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡುತ್ತಾರೆ. They prayed, Lord, look upon their threats and grant to your servants boldness to speak your word. ಅವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಈ ಪರಿಸ್ಥಿತಿಯನ್ನ ನೋಡು, ನಿನ್ನ ಸೇವಕರುಗಳಾದ ನಾವು ಧೈರ್ಯದಿಂದ ವಾಕ್ಯ ಹೇಳುವಂತೆ ನನಗೆ ಸಹಾಯಿಸೆಂಬುದಾಗಿ ಅವರು ಪ್ರಾರ್ಥಿಸುತ್ತಾರೆ. Boldness does not make us being more comfortable. ನಾವು ಧೈರ್ಯದಿರುವಂತದ್ದು ಅದು ನಮಗೆ ಹೆಚ್ಚು ಆರಾಮಾಗಿರುವಂತೆ ಮಾಡುವುದಿಲ್ಲ. Boldness is for the benefit of someone else and not to make our life better. ಈ ಒಂದು ಧೈರ್ಯವು ಬೇರೆಯವರಿಗೆ ಸಹಾಯ ಮಾಡಲಿಕ್ಕಾಗಿ ನಾವು ಧೈರ್ಯ ಮಾಡುವಂತ ಕಾರ್ಯವಾಗಿರ್ತದೆ. Most of the things we pray for are self-centered. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವಂತದ್ದು ಅದು
ನಮ್ಮ ಸ್ವಂತದ ಮೇಲೆ ಸ್ವಾರ್ಥದ ಮೇಲೆ ಆಧಾರಗೊಂಡಿರ್ತದೆ. When you pray for boldness, God will answer that prayer and use you. ನಮ್ಮ ಧೈರ್ಯಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ದೇವರು ಉತ್ತರಿಸಿ ನಮ್ಮನ್ನ ಉಪಯೋಗಿಸುವಂತವನಾಗಿದ್ದಾನೆ. Pray God to use you today for His glory, to make you bold to minister to those that are around you. ದೇವರು ಇವತ್ತಿನ ದಿನದಲ್ಲಿ ನೀನು ಧೈರ್ಯವಾಗಿರುವಂತೆ ಮತ್ತು ಸುತ್ತಮುತ್ತ ಇರುವಂತ ಜನರಿಗೆ ಸಾಕ್ಷಿಯಾಗಿರುವಂತೆ ಧೈರ್ಯಕ್ಕಾಗಿ ಪ್ರಾರ್ಥಿಸುವಾಗಿರೋಣ. Pray to give you eyes to see the needs of others and to give you promptings of the Holy Spirit. ನಮಗೆ ಏನಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದ್ರೆ ಇತರರ ಅವಶ್ಯಕತೆಗಳನ್ನ ಗುರುತಿಸಿ ನಾವು ಅದಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕೆಂಬುದಾಗಿ ಪವಿತ್ರಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ. Prayers of the early church changed them. ಆ ಒಂದು ಆದಿಸಭೆಯ ಆ ಒಂದು ಅಪೊಸ್ತಲರ ಪ್ರಾರ್ಥನೆಯು ಸಮಾಜವನ್ನೇ ಬದಲು ಮಾಡಿತು. At one time they were timid and afraid, hiding, embarrassed and ashamed. ಒಂದಾನೊಂದು ಕಾಲದಲ್ಲಿ ನಾಚಿಕೆಗೊಂಡವರಾಗಿ ಭಯ ಹಿಡಿದವರಾಗಿ ಅವಿತುಕೊಂಡವರಾಗಿದ್ದಂತ ಶಿಷ್ಯರು ಅವರಾಗಿದ್ದರು. But through their prayers, God transformed them into warriors, bold and courageous people. ಆ ಪ್ರಾರ್ಥನೆ ಮುಖಾಂತರವಾಗಿ ಅವರನ್ನ ಧೈರ್ಯವಂತರಾಗಿ ಅವರು ಸಾಕ್ಷಿ ಹೇಳುವಂತವರಾಗಿ ಎಲ್ಲರ ಮುಂದೆ ನಿಂತ್ಕೊಳ್ಳುವಂತವರನ್ನಾಗಿ ದೇವರು ಮಾಡಿದ್ದಾನೆ. They prayed for God to work. ಅವರು ದೇವರು ಕಾರ್ಯ ಮಾಡಬೇಕೆಂಬುದಾಗಿ ದೇವರಿಗೆ ಪ್ರಾರ್ಥಿಸಿದರು. If we don't pray, we may never see the hand of God in action. ನಾವು ಪ್ರಾರ್ಥನೆ ಮಾಡದಿದ್ದರೆ ದೇವರ ಸಹಾಯ ಹಸ್ತವು ನಮಗೆ ನಮ್ಮ ಕಡೆ ಇರುವುದಿಲ್ಲ. Jesus said, if you don't ask, don't expect to receive anything. ಯೇಸು ಕ್ರಿಸ್ತನು ಹೇಳುತ್ತಾರೆ, ನೀವು ನಂಬದಿದ್ದರೆ ದೇವರಿಂದ ಏನಾದರೂ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ನೀವು ನಂಬಬೇಡಿರಿ. Pray bold prayers for big things. ನಾವು ಧೈರ್ಯದಿಂದ ನಾವು ಪ್ರಾರ್ಥನೆಗೆ ಉತ್ತರ ಕೊಡುವ ರೀತಿಯಲ್ಲಿ ನಾವು ಪ್ರಾರ್ಥಿಸುವಂತವರಾಗಿರಬೇಕು. Believe that God is all powerful. All things are possible with my God. ದೇವರಿಗೆ ಸರ್ವಶಕ್ತನು, ಎಲ್ಲವೂ ಕೂಡ ದೇವರಿಗೆ ಸಾಧ್ಯ ಎಂಬಂತ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವಂತವರಾಗಿರಬೇಕು. You can approach a monarch or a king only when invited. ಯಾರಾದ್ರೂ ರಾಜ ಅಥವಾ ದೊಡ್ಡ ಮಂತ್ರಿ ಹತ್ರ ಹೋಗ್ಬೇಕಾದ್ರೆ ಅವರು ಕರೆದಾಗ ಮಾತ್ರ ನಾವು ಹೋಗ್ಬೇಕಾಗ್ತದೆ. If you go to monarch without permission, you get killed. ಆ ಚಕ್ರವರ್ತಿ ಹತ್ರ ಆತನು ಕರೆಯದೆ ನಾವು ಹೋಗುವುದಾದ್ರೆ ಅಲ್ಲಿ ಆತನು ನಮ್ಮನ್ನ ಕೊಂದು ಹಾಕುವನಾಗಿದ್ದಾನೆ. We can approach him when invited. ಆತನು ಆಹ್ವಾನಿಸಿದಾಗ ಮಾತ್ರ ಆ ಚಕ್ರವರ್ತಿಯನ್ನ ಕಾಣಬಹುದಾಗಿದೆ. But our God is merciful, gracious and compassionate. ಆದ್ರೆ ನಮ್ಮ ದೇವರು ಕರುಣಿಸುವನು, ಕೃಪಾವಂತನು ಹಾಗೂ ಮಮತೆ ಇರುವಂತವನು ಆಗಿದ್ದಾನೆ. We have the privilege to go into his presence boldly anytime. ಆತನ ಸನ್ನಿಧಾನಕ್ಕೆ ಧೈರ್ಯದಿಂದ ಯಾವಾಗಲಾದ್ರೂ ಹೋಗ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. Go near him with confidence. ಆತನ ಬಳಿ ನಾವು ಧೈರ್ಯದಿಂದ ಬರುವಂತವರಾಗಿರೋಣ. It is the throne of grace and not judgment. ಅದು ಕೃಪಾಸನದ ಒಂದು ಸಿಂಹಾಸನವಾಗಿದೆ, ಅದು ತೀರ್ಪು ಮಾಡುವಂತ ಸ್ಥಳವಲ್ಲ. Go boldly and ask for whatever you want from the one who is dispersing mercy and help. ಆತನು ಕರುಣೆಯುಳ್ಳಂತವನು ಹಾಗೂ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುವುದರಿಂದ ಆತನ ಕೃಪಾಸನದ ಬಳಿಗೆ ನಾವು ಧೈರ್ಯದಿಂದ ಬರೋಣ. Come to the presence of God with humility and confidence, pleading his promises. ನಾವು ದೀನತೆಯಿಂದ ವಿಶ್ವಾಸದಿಂದ ನಾವು ವಿಜ್ಞಾಪನೆಗಳೊಂದಿಗೆ ದೇವರ ಸನ್ನಿಧಿಗೆ ಬರೋಣ. That is the secret of prayer. ಅದೇ ಒಂದು ಪ್ರಾರ್ಥನೆಯ ಒಂದು ರಹಸ್ಯವಾಗಿರುತ್ತದೆ. It delights the heart of God when you plead the word of God or promises. ಆತನ ಒಂದು ವಾಗ್ದಾನಗಳನ್ನ ವಾಕ್ಯದ ಪ್ರಕಾರ ನಾವು ಬೇಡುವಾಗ ದೇವರ ಹೃದಯವು ಅದನ್ನ ಲಾಲಿಸಿ ಸದುತ್ತರ ಕೊಡುವಂತವನಾಗಿದ್ದಾನೆ. If we ask anything within the framework of his will, we will receive it. ಆತನ ಚಿತ್ತದ ಪ್ರಕಾರ ನಾವು ಏನನ್ನಾದ್ರೂ ಬೇಡಿಕೊಂಡರೆ ಆತನು ನಮಗೆ ಕೊಡುವಂತವನಾಗಿದ್ದಾನೆ. Bible says how much the heavenly Father gives Holy Spirit to those who ask him. ಆ ಸತ್ಯವೇದ ಹೇಳ್ತದೆ, ಆತನನ್ನ ಬೇಡಿಕೊಳ್ಳುವವರಿಗೆ ಹೆಚ್ಚಿನದಾಗಿ ಪವಿತ್ರಾತ್ಮ ವರವು ಕೊಡಲ್ಪಡ್ತದೆ ಎಂಬುದಾಗಿ. Holy Spirit is the source of all our blessings.
ನಮ್ಮ ಎಲ್ಲ ಆಶೀರ್ವಾದಗಳಿಗೆ ಪವಿತ್ರ ಆತ್ಮನೇ ಆತನು ಮೂಲಕರ್ತನಾಗಿದ್ದಾನೆ. Heavenly Father withholds no good thing from those who walk uprightly. ಯಾರು ಯಥಾರ್ಥವಾಗಿ ಬೇಡಿಕೊಳ್ಳುತ್ತಾರೋ ಅಂತವರಿಗೆ ದೇವರು ಎಲ್ಲಾ ಮೇಲುಗಳನ್ನ ಒದಗಿಸುವವನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ನಾವು ಪ್ರಾರ್ಥನೆಯಲ್ಲಿ ನಿನ್ನ ಮುಂದೆ ನಾವು ಧೈರ್ಯವಾಗಿ ಬರುವಂತೆ ನೀನು ಅವಕಾಶ ಮಾಡಿಕೊಟ್ಟಿದ್ದಿ. ಸ್ತೋತ್ರ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ ನಿನ್ನ ವಾಕ್ಯ ಹೇಳುವುದಕ್ಕಾಗಿ ಸ್ತೋತ್ರ. ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಹೆಚ್ಚಾಗಿ ಕೊಡಲು ಶಕ್ತನಾಗಿದೆ, ಅದಕ್ಕಾಗಿ ಸ್ತೋತ್ರ. ಕರುಣೆಯುಳ್ಳ ದೇವರು, ಕೃಪೆ ಉಳ್ಳಂತ ದೇವರು, ನಮ್ಮ ಮೇಲೆ ಕನಿಕರ ಇಟ್ಟು ಸ್ವಾಮಿ ನಾವು ಬೇಡುವುದನ್ನೆಲ್ಲ ನೀನು ಕೊಡುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಬಳಿಯಲ್ಲಿ ನಾವು ಧೈರ್ಯದಿಂದ ಬರಲು ನಿನ್ನ ಆತ್ಮನ ಸಹಾಯ, ನಿನ್ನ ವಾಕ್ಯದ ಒಂದು ಬಲ ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. ಈಗಲೂ ಕೂಡ ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನಾ ವೀರರಾಗಿ ಪ್ರಾರ್ಥನಾ ಜೀವಿತಗಳನ್ನ ಹೆಚ್ಚಿಸಿಕೊಂಡಂತವರಾಗಿ ಪ್ರಾರ್ಥನೆಯಿಂದ ನಮ್ಮ ಆತ್ಮಿಕ ಜೀವಿತವನ್ನ ಜಯಭರಿತ ಜೀವಿತವನ್ನ ಜೀವಿಸುವಂತೆ ನೀನು ಪ್ರತಿಯೊಬ್ಬರಿಗೂ ಸಹಾಯ ಕೊಡು. ಎಲ್ಲ ಕೇಡಿನಿಂದ ತಪ್ಪಿಸು. ನಿನ್ನ ಸಹಾಯ ಹಸ್ತ ನಮ್ಮೊಂದಿಗಿರ್ಲಿ. ನಂಬಿಕೆಯನ್ನ, ಧೈರ್ಯವನ್ನ, ವಿಶ್ವಾಸವನ್ನ ನಮ್ಗೆ ಕೊಟ್ಟು ಸ್ವಾಮಿ ನಾವು ನಿನ್ನನ್ನೇ ಪ್ರಾರ್ಥಿಸುವಂತೆ, ನಿನ್ನಿಂದ ಎಲ್ಲ ಆಶೀರ್ವಾದ ಹೊಂದಿಕೊಳ್ಳುವಂತೆ ನೀನಮ್ಮ ನಡೆಸಬೇಕಾಗಿ, ಎಲ್ಲ ಕಷ್ಟ ಕೊರತೆಗಳನ್ನು ನೀಗಿಸಿ ನಮ್ಮನ್ನ ನೀತಿಯಲ್ಲಿ, ಪ್ರೀತಿಯಲ್ಲಿ, ಸತ್ಯದಲ್ಲಿ ನೆಲೆಗೊಳಿಸಬೇಕಾಗಿ ನಮ್ಮ ಪ್ರಭು ರಕ್ಷಕನಾದಂತ ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತೇವೆ. ಆಮೆನ್. Love of the Father, grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.